ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು ವತಿಯಿಂದ ಇಂದು ದಿನಾಂಕ 16-12-2025 ಮಳವಳ್ಳಿಯಲ್ಲಿ ನಡೆದ ಪುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಸಂಸ್ಥಾಪನಾಚಾರ್ಯ ಆದಿ ಜಗದ್ಗುರು ಶ್ರೀ ವೀರಾತೀಶ್ವರ ಶಿವಯೋಗಿಗಳವರ 1066ನೇ ಜಯಂತಿ ಮಹೋತ್ಸವವನ್ನ ನಮಗೆ ಈಗ ಪ್ರಸ್ತುತಪಡ್ತಾ ಇದ್ವಿ. ನಾವು ಮಳವಳ್ಳಿಗೆ ಹೋಗ್ಬಿಟ್ಟು ನೇರವಾಗಿ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ವಿ. ಈ ಒಂದು ವಿಡಿಯೋವನ್ನು ತಾವು ಮನೆಯಲ್ಲೇ ಕೂತ್ಕೊಂಡು ನೋಡಬಹುದು. ಯಾರ್ಯಾರು ಮಳವಳ್ಳಿಗೆ ಹೋಗಿ ಈ ಸಮಾರಂಭಕ್ಕೆ ಭೇಟಿ ಕಡಕ್ಕೆ ಆಗ್ಲಿಲ್ವೋ ಅವರು ಕೂಡ ಇಲ್ಲಿ ಈ ಒಂದು ವಿಡಿಯೋ ಮುಖಾಂತರವಾಗಿ ತಾವು ಕಾರ್ಯಕ್ರಮವನ್ನ ನೋಡಬಹುದಾಗಿದೆ. ಅದಕ್ಕೋಸ್ಕರವಾಗಿ ನಾನು ಮಳವಳ್ಳಿಗೆ ಹೋಗ್ಬಿಟ್ಟು ಈ ವಿಡಿಯೋವನ್ನು ಮಾಡ್ಕೊಂಡ್ ಬಂದಿದ್ದೀನಿ. ದಯಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಬರಲೇಕಾರನ್ನ ಪ್ರೆಸ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ನಮಸ್ಕಾರ. ಈ ದಿನ ನಾವು ಮಳವಳ್ಳಿ ಪಟ್ಟಣಕ್ಕೆ ಬಂದಿದ್ದೀವಿ. ಈ ದಿನ ಭಾರತ ದೇಶ ರಾಷ್ಟ್ರಪತಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಆದಿ ಶಿವಯೋಗಿಗಳ ಒಂದು ಜಯಂತಿ ಪ್ರಯುಕ್ತ ಸಂಭ್ರಮಾಚರಣೆಗೆ ಬಂದಿದ್ದಾರೆ. JSS ಮಹಾವಿದ್ಯಾಪೀಠ ಮೈಸೂರಿಂದ ನಾವು ಶಿವಪ್ರಕಾಶ್ ಗುರೂಜಿ ಅವರು ಹಾಗೂ ಇನ್ನಿತರ ಸಿಬ್ಬಂದಿಗಳು ಈ ಒಂದು ಶುಭ ಸಮಾರಂಭಕ್ಕೆ ಬಂದಿದ್ದೀವಿ. ದಯವಿಟ್ಟು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಉತ್ತಮವಾಗಿರ್ತಕ್ಕಂಥ ಊಟೋಪಹಾರಗಳು ಸಹ ಅರುಣೋದಯ ಕೃಪಾ ಅನ್ನತಕ್ಕಂತಹ ಒಂದು ಸಭಾಂಗಣದಲ್ಲಿ ಏರ್ಪಡಿಸಿದ್ದಾರೆ. ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಶುಭವಾಗಲಿ. ಹರಿ ಓಂ. ಮಧ್ಯಾಹ್ನದ ರುಚಿಕಟ್ಟಾದ ಊಟವನ್ನು ಮುಗಿಸಿಕೊಂಡು ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಮೈದಾನಕ್ಕೆ ಬಂದಿದ್ದೀವಿ. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಗೇಟನ್ನು ಕಟ್ಟಿರ್ತಕ್ಕಂಥ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿ ಶಿವರಾತ್ರಿ ಭಗವತ್ಪಾದರ ಒಂದು ಭಾವಚಿತ್ರ ಮೇಲಿದೆ. ಕೆಳಗಡೆ ಕಮಾನಲ್ಲಿ 1066ನೆಯ ಜಯಂತಿ ಮಹೋತ್ಸವ ಸಮಾರಂಭ ಎಂಬತಕ್ಕಂಥ ಒಂದು ವಿದ್ಯಪ್ಪಾದಿ ಜ್ವರ ಎಂಬತಕ್ಕಂಥ ಒಂದು ದೊಡ್ಡ ಮಂಟಪವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಮಂಟಪ ಮುಖಾಂತರವಾಗಿ ಜನಗಳು ಸಮಾರಂಭಕ್ಕೆ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನಿಗೆ ತಾವು ನೋಡ್ತಾ ಇದ್ದಾರೆ. ಈಗ ಇದು ಹಿಂಬದಿಯ ಮಂಟಪ. ಇದು ಕೂಡ ಎರಡು ಕಡೆ ಕೂಡ ಬರ್ತಿದ್ದಾರೆ. ಎಲ್ಲರೂ ಕೂಡ ಈ ಸಮಾರಂಭಕ್ಕೆ ಬರ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಬೃಹತ್ತಾಗಿರ್ತಕ್ಕಂಥ ಒಂದು ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ. ಸುಮಾರು 10,000 ಜನ ಕುತ್ಕೊಳ್ಳುವಷ್ಟು ಸ್ಥಳವಾಗಿರುವಂತಹ ಒಂದು ಪೀಠೋಪಕರಣ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಭವ್ಯವಾಗಿದೆ. ಇಲ್ಲಿ ಎಲ್ಲ ಜನಗಳು ಸಮಾರಂಭಕ್ಕೆ ಬರ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ತಂಡೋಪತಂಡವಾಗಿ ಜನರು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಬಾವುಟವನ್ನು ಹಾಕಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಸುತ್ತಲೂ ಸಮಾರಂಭ ಇರತಕ್ಕಂಥ ಒಂದು ಸ್ಥಳದಲ್ಲಿ ವಿಶಾಲವಾಗಿರ್ತಕ್ಕಂಥ ವೇದಿಕೆ ನಿರ್ಮಾಣ ಮಾಡಿದ್ದಾರೆ ಮತ್ತು ಸುಮಾರು 10-15,000 ಜನ ಇಲ್ಲಿ ಕುಳಿತುಕೊಂಡು ಸಮಾರಂಭವನ್ನು ವೀಕ್ಷಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಸುತ್ತಲೂ ಜನಗಳು ಕೂಡ ತಂಡೋಪತಂಡವಾಗಿ ಸಮಾರಂಭಕ್ಕೆ ಬರ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಎಲ್ಲೆಲ್ಲಿ ನೋಡೋದು ಜನ ಇದ್ದಾರೆ ಇಲ್ಲಿ. ಈ ಒಂದು ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನೆರವೇರೋದಕ್ಕೆ ಏನೇನು ಕ್ರಮಗಳು ಬೇಕೋ ಎಲ್ಲವನ್ನು ಕೈಗೊಂಡು ಊಟೋಪಚಾರವಾಗಲಿ, ಊಟೋಪಕರಣ ವ್ಯವಸ್ಥೆ ಆಗಲಿ, ಕುಡಿಯೋ ನೀರು ವ್ಯವಸ್ಥೆ ಆಗಲಿ, ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇಲ್ಲಿ. ಅದರಿಂದ ಅತ್ಯಂತವಾದ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇದಾದಲ್ಲಿ ಯಾವುದೇ ಸಂಶಯವಿಲ್ಲ. ಇಂದಿನ ಕಾರ್ಯಕ್ರಮಕ್ಕೆ ದ್ರೌಪದಿ ಮುರ್ಮು ಅವರು ಭಾರತದ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥವರು. ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಆದಿ ಜಗದ್ಗುರು ಶಿವರಾತ್ರಿ ಭಗವತ್ಪಾದರ 1066ನೇ ಜಯಂತಿ ಉತ್ಸವಕ್ಕೆ ವಿಶೇಷವಾದ ಮಹಾದ್ವಾರವನ್ನ ಅಲ್ಲಿ ನಿರ್ಮಾಣ ಮಾಡಿ ವಿಶೇಷವಾದ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಜನಗಳು ತಂಡೋಪತಂಡವಾಗಿ ಬಂದು ಅವರವರ ಆಸನಗಳಲ್ಲಿ ಕುಳಿತುಕೊಳ್ತಾ ಇದ್ದಾರೆ. ಬಂದು ಭೇಟಿ ಕೊಟ್ಟಾಗ ಮುಕ್ಕಾಲು ಭಾಗ ಈ ವೇದಿಕೆ ತುಂಬಾ ಭರ್ತಿಯಾಗಿ ಹೋಗ್ಬಿಟ್ಟಿರ್ತೀವಿ. ಕಾಲ್ ಭಾಗ ಮಾತ್ರ ಭರ್ತಿ ಆಗಬೇಕಾಗಿತ್ತು. ನಾವು ಇಲ್ಲಿ ಬಂದು ಈ ದ್ವಾರದ ಬಗ್ಗೆ 4 ಮಾತುಗಳನ್ನ ಆಡಿ ರೆಕಾರ್ಡ್ ಮಾಡ್ಕೊಂಡು ಆಮೇಲೆ ಮತ್ತೆ ಇಲ್ಲಿ ಸಮಾರಂಭ ಸ್ಥಳಕ್ಕೆ ಹೋಗಕ್ಕೆ ವ್ಯವಸ್ಥೆ ರೆಡಿಯಾಗಿದ್ವು. ನೋಡಿ, ಇಲ್ಲಿ ಯೋಗ ಪ್ರಕಾಶ್ ಮತ್ತು ಶಿವಪ್ರಕಾಶ್ ಮತ್ತು ಸೆಕ್ರೆಟರೀಸ್ ಅವರು ಮೈಸೂರಿಂದ ಬಂದಿದ್ದಾರೆ. ನಾನು ಕೂಡ ಇಲ್ಲಿ ಮಾತಾಡ್ತಾ ಇರತಕ್ಕಂಥ ಆದಿತ್ಯ ಲೋಕೇಶ್ ಕೂಡ ಇಲ್ಲಿ ಬಂದಿದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಈಗ ಸುಂದರವಾದಕ್ಕಂತ ತಾಣದಲ್ಲಿ ವಿಶೇಷವಾದ ಅಲಂಕಾರಗಳನ್ನು ಮಾಡಿರತಕ್ಕಂಥದ್ದು
ಕಮಾನು ಗೋಪುರವನ್ನು ಮಾಡಿರ್ತಕ್ಕಂಥದ್ದು, ಮಹಾದ್ವಾರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಅದ್ಭುತವಾಗಿ ಈ ಒಂದು 1066ನೇ ಜಯಂತಿ ಉತ್ಸವಕ್ಕೆ ವಿಶೇಷವಾಗಿರ್ತಕ್ಕಂಥ ಮೆರುಗು ಉಂಟಾಗುವಂತೆ ಕಮಾನು ಗೇಟ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ. ಸುತ್ತಮುತ್ತಲಿಂದ ಎಲ್ಲ ಹಳ್ಳಿಗಳಿಂದ ಸಾವಿರಾರು ಜನ ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ನಾನು ಕೂಡ ಮೈಸೂರಿನಿಂದ ಬಂದಿದ್ದೀನಿ ಇಲ್ಲಿ. ನಾನು ಮತ್ತು ಚಿಕ್ಕಂಟೇಶ್, ಯೋಗ ಪ್ರಕಾಶ್ ಮತ್ತು ಶಿವಪ್ರಕಾಶ್ ಅವರು ಕೂಡ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ನಿಂತಿದ್ದೀವಿ. ಈಗ ಈ ಮಹದ್ವಾರದ ಒಳಗಡೆ ಹೋಗಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂದೇಶವನ್ನ, ಅಂದ್ರೆ ಏನೇನು ಕಾರ್ಯಕ್ರಮಗಳನ್ನ ಮಾಡಿದರೆ ಎಷ್ಟು ಯಶಸ್ವಿಯಾಗಿ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಎಲ್ಲಾ ರೀತಿಯ ವಿದ್ವಾಂಸರು ಸೇರ್ಕೊಂಡು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಎಂಬುದಕ್ಕೆ ಈ ಒಂದು ಮಂಟಪ ಸಾಕ್ಷಿಯಾಗಿದೆ. ಈ ಒಂದು ಮಂಟಪದಲ್ಲಿ ಈಗ ನಾವು ಹೋಗಿ ಕುಳಿತುಕೊಂಡು ಇನ್ನೂ ಕೂಡ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಆಗಬೇಕು. ಈಗ ಸುಮಾರಾಗಿ 3 ಗಂಟೆ ಆಗಿದೆ. ಈಗ 3:15 ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 3 ಗಂಟೆಗೆ ದ್ರೌಪದಿ ಮುರ್ಮು ಅವರು ಈ ಒಂದು ಸ್ಥಳಕ್ಕೆ ಬರುವರಿದ್ದಾರೆ. ಆದ ಕಾರಣದಿಂದ ನೋಡಿ, ಇಲ್ಲಿ ವೇದಿಕೆ ಒಳಗಡೆ ಹೋಗಿ ಕೂತಿದ್ದೀವಿ. ಅಲ್ಲಿ ದೊಡ್ಡದಾಗಿರ್ತಕ್ಕಂಥ LED ಪ್ರೊಜೆಕ್ಟರ್ LED ಸ್ಕ್ರೀನ್ ಅನ್ನು ಹಾಕಿದ್ದಾರೆ. ಅಲ್ಲಿ ಕುಳಿತುಕೊಂಡು ನಾವು ರೆಕಾರ್ಡ್ ಮಾಡೋಕ್ಕೂ ತುಂಬಾ ದೂರದಲ್ಲಿದೆ. ಅದು ಸುಮಾರು 100 ಅಡಿ ಉದ್ದದ ಒಂದು ಪೆಂಡಲ್ ಅನ್ನು ಹಾಕಿದ್ದಾರೆ. ಇಲ್ಲಿ 1000 ಜನ ಕುಳಿತುಕೊಂಡಿರ್ತಕ್ಕಂಥ ಹಾಗೆ ಎಲ್ಲ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಎಲ್ಲಿ ನೋಡಿದ್ರು ಜನ ಕುಳಿತುಕೊಂಡಿರ್ತಕ್ಕಂಥ ತಾವೀಗ ನೋಡ್ತಾ ಇದ್ದೀರಾ. ಈಗ ಅದರ 4 LED ಪ್ರೊಜೆಕ್ಟರ್ LED ಸ್ಕ್ರೀನ್ ಗಳನ್ನ ಹಾಕಿದ್ದಾರೆ ಇಲ್ಲಿ. ಅದರಿಂದ ಯಾರ್ಯಾರು ಅಷ್ಟು ದೂರದಿಂದ ಗಣ್ಯ ಮಹೋದಯರನ್ನ ನೋಡಕ್ಕಾಗೋದಿಲ್ವೋ ಅಂತವ್ರು ನೋಡಿ, ಇಷ್ಟು ದೂರ ಕೂತ್ಕೊಂಡ್ರೆ ಚೆನ್ನಾಗಿ ಏನು ಕಾಣುತ್ತಿಲ್ಲ ನಮ್ಗೆ. ಅದಕ್ಕೋಸ್ಕರವಾಗಿ ವೇದಿಕೆ ಹಿಂಭಾಗದಲ್ಲಿ ಕೂಡ LED ಸ್ಕ್ರೀನ್ ಹಾಕಿದ್ದಾರೆ. ಮತ್ತು ವೇದಿಕೆ ಮುಂಭಾಗದಲ್ಲಿ 4 LED ಸ್ಕ್ರೀನ್ ಗಳನ್ನ ಹಾಕಿದ್ದಾರೆ. ಅಲ್ಲಿಂದಲೇ ನಾವು ದೂರದಲ್ಲಿ ಫೋಕಸ್ ಮಾಡಿ ನಮ್ಗೆ ಕ್ಯಾಮ್ರಾದಲ್ಲಿ ತೋರಿಸ್ತಾರೆ. ನಾವು ಅಲ್ಲಿಂದನೇ ಕೂಡ ಎಲ್ಲ ಕಾರ್ಯಕ್ರಮವನ್ನು ನೋಡ್ಬೋದಾಗಿದೆ. ಆದ್ರಿಂದ ವಿಶಾಲವಾಗಿರ್ತಕ್ಕಂಥ ತೆರೆ ಇದೆ ಮತ್ತು ಅಲ್ಲಿ ಸ್ಕ್ರೀನ್ಗಳ ಸೌಲಭ್ಯ ಕೂಡ ಮಾಡಲಾಗಿದ್ದಾರೆ. ಮತ್ತು ಎಲ್ಲ ಕಡೆ ವಿಶೇಷವಾಗಿರ್ತಕ್ಕಂಥ ಧ್ವನಿವರ್ಧಕಗಳನ್ನು ಮಾಡ್ತಾರೆ. ನೋಡಿ ಎಷ್ಟು ಗುಡಾರ, ಎಷ್ಟು ದೊಡ್ಡದಾಗಿದೆ ಇದು. ಈ ಶಾಮಿಯಾನ ಹಾಕಿರ್ತಕ್ಕಂಥದ್ದು ಅದ್ಭುತವಾಗಿ ಸುಮಾರು ಒಂದೇ ಸರಿಗೆ 15-20 ಸಾವಿರ ಜನ ಕೂತ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ತುಳಸಿ ಭಗವತ್ಪಾದರ ಭಾವಚಿತ್ರವನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗ ನೋಡಿ, ಈಗ ಹೆಲಿಕಾಪ್ಟರ್ ಬರ್ತಾ ಇದೆ. ಈಗ ದ್ರೌಪದಿ ಮುರ್ಮು ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ನೋಡಿ ಯಾವ ರೀತಿ ಫಾಸ್ಟ್ ಆಗಿ ಎಲೆಕ್ಟ್ರಿಕ್ ಹೆಲಿಕಾಪ್ಟರ್ ಬರ್ತಾ ಇರತಕ್ಕಂಥದ್ದು. ಮುಂಬೈ ಮತ್ತು ಹಿಂಭಾಗದಲ್ಲಿ ಬೆಂಗಾಲು ವಾಹನದಲ್ಲಿ ನಮ್ಮ ದ್ರೌಪದಿ ಮುರ್ಮು ಅವರು ಬರ್ತಾ ಇದ್ದಾರೆ. ನೋಡಿ ಕರೆಕ್ಟಾಗಿ 3 ಗಂಟೆಗೆ ಕರೆಕ್ಟಾಗಿ ಮೈಸೂರಿಗೆ ಬಂದಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಬಳಿ ಬರ್ತಾರೆ. ನೋಡಿ ಕಾರಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ದ್ರೌಪದಿ ಮುರ್ಮು ಅವರು ಕಾರಲ್ಲಿ ಕುಡ್ಕೊಂಡು ವೇದಿಕೆ ಬಳಿ ಬರ್ತಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಆರಂಭವಾಗೋದಿದೆ. ನೋಡಿ ಬೆಂಗಾವಲಿ ವಾಹನಗಳು, ಎಲ್ಲ ವಾಹನಗಳು ಕೂಡ ಸಚಿವರು, ಸಚಿವ ಮಹೋದಯರು, HD ಕುಮಾರಸ್ವಾಮಿ ಅವರು ಮತ್ತು ಗವರ್ನರ್ ಅವರು ಎಲ್ಲರೂ ಕೂಡ ಬರ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಕಾರಲ್ಲಿ ನೀಟಾಗಿ ಕಾರಲ್ಲಿ ಇದು ಕಾರ್ಯಕ್ರಮ ಇರ್ತಕ್ಕಂಥ ವೇದಿಕೆ ಬಳಿಗೆ ಬರ್ತಾ ಇದ್ದಾರೆ. ನೋಡಿ ಎಲ್ಲರೂ ಕೂಡ ಸಾಲಾಗಿ ವೇಗವಾಗಿ ಬರ್ತಾ ಇರತಕ್ಕಂಥ ದೃಷ್ಟವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ಎಲ್ಲ ಮಹೋದಯರು, ಮಿನಿಸ್ಟರ್ಗಳು, HD ಕುಮಾರಸ್ವಾಮಿ ಅವರು, ಗವರ್ನರ್ ಅವರು ಎಲ್ಲ ಕೂಡ ಬರ್ತಾ ಇದ್ದಾರೆ. ಬಂದ ತಕ್ಷಣನೇ ನೆಕ್ಸ್ಟ್ ಕಡೆಗೆ ನಮ್ಮ ಭಾರತ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಉಪ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಕೂಡ ಬರೋರಿದ್ದಾರೆ. ನೋಡಿ ಈಗ ಶಿವಶ್ರೀಶ್ವರ ಸ್ವಾಮೀಜಿ, ಸ್ವಾಮೀಜಿ ಒಪ್ಪುಟ ತಾವು ಕೂಡ ನೋಡ್ತಾ ಇದ್ದೀರಾ. ನೋಡಿ ಇನ್ನೇನು ಎಲ್ಲ ಕೂಡ ದ್ರೌಪದಿ ಮುರ್ಮು ಅವರು ಬಂದ್ರು ಅಂದ್ಬಿಟ್ಟು ಎದ್ದು ನೋಡ್ತಾ ಇದ್ದಾರೆ. ಈಗ ನೋಡಿ ಯಾವ ರೀತಿ ಜನಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇರತಕ್ಕಂಥ ದೃಷ್ಟವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಹೆಲಿಕಾಪ್ಟರ್ ಕರೆಕ್ಟ್ ಆಗಿ 3 ಗಂಟೆಗೆ ದ್ರೌಪದಿ ಮುರ್ಮು ಅವರು ಬಂದ್ರು. ಒಳ್ಳೆಗೆ ಬಂದು ಒಂದು ಕಾರಲ್ಲಿ ಬಂದು ಸಮಾರಂಭ ನಡೆಯುವ ವೇದಿಕೆ ಬಳಿಗೆ ಬರ್ತಾರೆ. ಈಗ ಎಲ್ಲರೂ ಕೂಡ ದ್ರೌಪದಿ ಮುರ್ಮು ಅವರನ್ನ ಬರುವಿಕೆಯನ್ನ ಕಾದೊಯ್ದುಕೊಂಡು ನೋಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರ. ನೋಡಿ LED ಸ್ಕ್ರೀನ್ ನಲ್ಲಿ ಪ್ರತಿಯೊಬ್ಬರು ನಿಂತುಕೊಂಡು ಎಲ್ಲ ಮಹೋದಯರು ಕೂಡ ಬರೋದನ್ನ
ಕಣ್ತುಂಬಿಕೊಳ್ಳೋದಕ್ಕೋಸ್ಕರವಾಗಿ ನಿಂತಿರತಕ್ಕಂಥ ದೃಶ್ಯವಂತ ನೋಡ್ತಾ ಇದ್ರೆ ಪೊಲೀಸ್ನವರು ಬಿಗಿ ಬಂದೋಬಸ್ತು ಮಾಡಿದರೆ ಯಾವುದೇ ರೀತಿಯ ಅಹಿತರ ಘಟನೆ ಆಗದೇ ಇರ್ತಾರ ಬಿಗಿ ಬಂದೋಬಸ್ತು ಮಾಡಿ ಎಲ್ಲರನ್ನೂ ಶಿಸ್ತಿನಿಂದ ಕೂರ್ಸಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ. ಅಚ್ಚುಕಟ್ಟಾಗಿರತಕ್ಕಂಥ ಸಮಾರಂಭವನ್ನು ನೆರವೇರಿಸಲು ಪೊಲೀಸರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಶಿಸ್ತಿನಿಂದ ನಿಂತ್ಕೊಂಡು ಎಲ್ಲರೂ ಮಾಡಿ ಯಾವುದೇ ರೀತಿಯ ಕುಮಾರಸ್ವಾಮಿ ಅವರು ಮತ್ತು ಪುತ್ತೂರು ವೇದಿಕೆ ಮೇಲೆ ಬರ್ತಾ ಇರತಕ್ಕಂಥ ಈಗ ನಾವು ನೋಡ್ತಾ ಇದ್ದೀರ. ಕುಮಾರಸ್ವಾಮಿ ನಮಸ್ಕಾರ ಮಾಡ್ತಿದ್ದಕ್ಕೆ ಎಲ್ಲರೂ ಕೂಡ ಜೈಘೋಷವನ್ನು ಕೂಗ್ತಾ ಇರತಕ್ಕಂಥ ಚಿತ್ರವನ್ನ ನಾವು ನೋಡ್ತಾ ಇದ್ದೀರ. ಮತ್ತು ಗೌರ್ನರ್ ಕೂಡ ಬರ್ತಾ ಇದ್ದಾರೆ. ಸ್ವಾಮೀಜಿಗಳೊಬ್ರು ಬಂದ್ರು ಮತ್ತು ಶಿವರ್ಸಿ ಜಯಶೇಖರ್ ಸ್ವಾಮೀಜಿಯವರು ಮುಂದೆ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರ. ಎಲ್ಲರೂ ಕೂಡ ಅವರವರ ಆಸನದಲ್ಲಿ ಕುಳಿತುಕೊಳ್ತಾರೆ. ಈಗ ಕುಳಿತುಕೊಂಡು ರಾಷ್ಟ್ರಪತಿಯವರು ಬರೋದನ್ನೇ ಅವರು ಕಾಯ್ತಾ ಇರ್ತಾರೆ. ನೋಡೀಗ ಶಿವರಾತ್ರಿ ಜಯಶೇಖರ್ ಸ್ವಾಮೀಜಿಯವರು ಕುಮಾರಸ್ವಾಮಿ ಅವರಿಗೆ ಆಸನದಲ್ಲಿ ಕುಳಿತುಕೊಳ್ಳುವಂತೆ ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇರತಕ್ಕಂಥ ತಾವೀಗ ನೋಡ್ತಾ ಇದ್ದೀರ. ಇವರಾದ್ಮೇಲೆ ಮಿನಿಸ್ಟರ್ಗಳು ಬರ್ತಾ ಇದ್ದಾರೆ. ಸ್ವಾಮಿ ಅವರು ಬರ್ತಾ ಇದ್ದಾರೆ. ಅದಾದ್ಮೇಲೆ ನೋಡಿ ಗವರ್ನರ್ ಅವರು ಕೂಡ ಬರ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೀರಾ. ಆಮೇಲೆ ಮಿನಿಸ್ಟರ್ಗಳೆಲ್ಲ ಬರ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಇನ್ನೊಬ್ರು ಸ್ವಾಮೀಜಿಯವರು ಕೂಡ ಕುಳಿತಿರತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ರು. ಕುಮಾರಸ್ವಾಮಿ ಅವರು ಬಂದಾಗ ಎಲ್ಲರೂ ಕೂಡ ಜೋರಾಗಿ ಜಯಘೋಷವನ್ನು ಮಾಡಿದರು. ಅವರ ಮೇಲೆ ಕುಮಾರಸ್ವಾಮಿ ಅವರ ಮೇಲೆ ಜನಗೆ ತುಂಬಾ ವಿಶ್ವಾಸ ಇದೆ. ಅದರಿಂದ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಜಯಘೋಷ ಮಾಡಿ ಕುಮಾರಸ್ವಾಮಿ ಅವರಿಗೆ ಜಯವಾಗಲಿ, ಕುಮಾರಸ್ವಾಮಿ ಅವರಿಗೆ ಜಯವಾಗಲಿ, ಜೈ ಕುಮಾರಸ್ವಾಮಿ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಈಗ ಗವರ್ನರ್ ಜೊತೆಗೆ ಕುಮಾರಸ್ವಾಮಿ ಅವರು ಯಾವುದೋ ರೀತಿಯ ಒಂದು ಸಮಾಲೋಚನೆ ತೊಡಗಿದ್ದಾರೆ. ಈಗ ನೋಡಿ ಪಕ್ಕದಲ್ಲಿ ಒಂದು ಚೀಟು ಬಿಟ್ಟು ಅಲ್ಲಿ ಗವರ್ನರ್ ನಮ್ಮ ರಾಷ್ಟ್ರಪತಿಯವರು ಕುಚ್ಚಳಕ್ಕೆ ಬಿಟ್ಟು ಅದರ ಪಕ್ಕದಲ್ಲಿ ನಮ್ಮ ಶಿವರಾತ್ರಿ ಜಯಶೇಖರ್ ಸ್ವಾಮೀಜಿ ಅವರು ಕುಳಿತಿದ್ದಾರೆ. ಅವ್ರಿಗೆ ಏನು ಸೂಚನೆ ಬೇಕು ಎಂಬುದನ್ನ ಎಲ್ಲವನ್ನು ಕೂಡ ರಾಷ್ಟ್ರಪತಿಗಳವರು ಸೇವಕರು ಹೇಳ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೇವೆ. ಎಲ್ಲೆಲ್ಲಿ ನೋಡಿದ್ರು ಜನ ಇಕ್ಕಿರೋದು ಸೇರಿದ್ದಾರೆ. ಜನಗಳು ಸ್ವಾಮೀಜಿಯವರು ಏನೋ ನೋಡ್ತಾ ಇದ್ದಾರೆ, ಇನ್ವಿಟೇಷನ್ಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಏನೇನು ಕಾರ್ಯಕ್ರಮಗಳಿದೆ ಇವತ್ತು ಅಂತ ನೋಡಿ ಜನಗಳು ಯಾವ ರೀತಿ ಶಿಸ್ತಿನಿಂದ ಕುಳಿತಿರ್ತಕ್ಕಂಥದ್ದು, ಏನೋ ರೀತಿ ಶಿಸ್ತಿನಿಂದ ಕುಳಿತಿರೋದಕ್ಕೋಸ್ಕರವಾಗಿ ಪೊಲೀಸರು ಬಹಳ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಜನಗಳನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪ್ರತಿಯೊಬ್ಬರು ಚೆಕ್ ಮಾಡಿ ಯಾವುದೇ ರೀತಿಯ ಒಂದು ಅನುಮಾನಾಸ್ಪದ ವಸ್ತುಗಳು ತರದಂತೆ ಬ್ಯಾಗ್ಗಳನ್ನು ಚೆಕ್ ಮಾಡಿ, ಜೇಬ್ಗಳನ್ನು ಚೆಕ್ ಮಾಡಿ, ಎಲ್ಲವನ್ನು ಚೆಕ್ ಮಾಡಿ ಪ್ರತಿಯೊಬ್ಬರನ್ನು ಕೂಡ ಬಿಡ್ತಾ ಇರತಕ್ಕಂಥ ತಾವು ನೋಡಿದ್ರಿ. ಈಗ ಇಬ್ಬರು ಮಿನಿಸ್ಟರ್ಗಳು ಕೂಡ ಭೂಯ ಕುಷ್ಟೂರಪುರಿ ಮಾತಾಡ್ತಾ ಕುಂತಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ. ಮತ್ತು ದೂರದಿಂದ ಬಂದಿರ್ತಾರೆ, ಅದರ ದಣಿವಾರಿಸಿಕೊಳ್ಳೋಕ್ಕೋಸ್ಕರವಾಗಿ ನೀರನ್ನು ಕೂಡ ಕುಡಿತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ಜಯಶೇಖರ್ ಸ್ವಾಮೀಜಿಯವರು ಮತ್ತು ಮಿನಿಸ್ಟರ್ಗಳು ಕೂಡ ಉಭಯ ಕುಶಲೋಪರಿ ಮಾತಾಡ್ತಾ ಇರತಕ್ಕಂಥ ಕೂಡ ತಾವೀಗ ನೋಡ್ತಾ ಇದ್ದೀರಾ. ನೋಡಿ ಈಗ ಏನಂದ್ರೆ ದ್ರೌಪದಿ ಮುರ್ಮು ಅವರು ಬರುವಂಥ ಸಮಯವಾಯಿತು. ಅವರ ಅಗ್ರೆಷನ್ ಪಡೆ ಮುಂದೆ ಬರ್ತಾ ಇದ್ದಾರೆ. ನೋಡಿ ದ್ರೌಪದಿ ಮುರ್ಮು ಅವರು ಬಂದರು. ವೇದಿಕೆಗೆ ಬಂದಿದ್ದಂಗೆ ವೇದಿಕೆಯಲ್ಲಿ ಮಿಂಚಿನ ಸಂಚಾರ ಉಂಟಾಯಿತು. ಎಲ್ಲ ಜನಗಳು ಎತ್ತಿ ನಿಂತು ಅವರಿಗೆ ಚಪ್ಪಾಳೆ ತಟ್ಟುತ್ತಾ ಹರ್ಷೋದ್ಗಾರ ಮಾಡುತ್ತಾ ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಅವರು ಕೈ ಮುಗಿದ ಜನತೆಗಳ ಹತ್ರ ಕೈ ಮುಗಿದು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾರೆ. ಈಗ ನೋಡಿ ಬಂದರು, ಮೇಲೆ ವೇದಿಕೆ ಮೇಲೆ ಬಂದು ಎಲ್ಲರೂ ಕೈ ಮುಗಿದು ಜನತೆಗೆ ವಂದನೆ ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಜಯಘೋಷ ಮಾಡ್ತಾ ಇದ್ದಾರೆ. ಎಲ್ಲರೂ ಕೈ ಎತ್ತಿ ಕೈ ಬೀಸ್ತಾ ಇದ್ದಾರೆ. ಮತ್ತು ಅವರು ಕೂಡ ಜನತೆ ಕಡೆಗೆ ಕೈ ಬೀಸ್ತಾ ಇರ್ತಕ್ಕಂಥ ವಿಷಯ ಈಗ ನೋಡ್ತಾ ಇದ್ದಾರೆ. ಅವ್ರು ಬಂದು ನಿಂತ್ಕೊಂಡ ತಕ್ಷಣ ಈಗ ರಾಷ್ಟ್ರಗೀತೆ ಪ್ರಾರಂಭವಾಗಿದೆ. ಮತ್ತು ಅವರು ರಾಷ್ಟ್ರಪತಿ ಆಗಿರುವಂಥ ಪದವಾಗಿ ಅವರು ರಾಷ್ಟ್ರಗೀತೆಯನ್ನು ಮಾಡಿಕೆಯಾಗಿದೆ. ಪ್ರಾರ್ಥನೆ ಇನಾಗ್ರೇಷನ್
शिवरात्रीश्वरं भजे शिवरात्रीश्वरं भजे तन्त्रे नीनु तायि नीनु बन्धु नीनु ಬಳಗ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ನೀನಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ನೀನಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲರದ್ದು ನೀರರದ್ದು ಹಾಲರದ್ದು ನೀರರದ್ದು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು. ದ್ರೌಪದಿ ಮುರ್ಮು ಅವರು ಮತ್ತು ಶಿವರಾತ್ರಿ ಜಯಶಿಖೇಂದ್ರ ಮಹಾಸ್ವಾಮೀಜಿಯವರು ಇಬ್ಬರು ಕೂಡ ಉಭಯ ಕುಶಲೋಪರಿಯಲ್ಲಿ ತೊಡಗಿರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ. ಇಬ್ರು ಕೂಡ ಮಾತಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದಾರೆ ಈಗ. Honorable President of India, Srimati Draupadi Murmu ji, to inaugurate Jayanti celebrations. ಈಶ್ವರ ಶಿವಯೋಗಿಗಳವರ 1066ನೇ ಜಯಂತ್ಯೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಮತ್ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾ ಸಂಸ್ಥಾನಾಧೀಶ್ವರರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಮಳವಳ್ಳಿಯಲ್ಲಿ ಜಯಂತ್ಯೋತ್ಸವ ನೆರವೇರಿಸಲ್ಪಡುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಹರ್ಷದಾಯಕ ಕ್ಷಣವನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಪರಮ ಪೂಜ್ಯರ ಚರಣಗಳಿಗೆ ನನ್ನ ದಿವ್ಯ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಇದ್ದೇನೆ. ಹಾಗೆ ದೇಗುಲ ಮಠದ ಕಿರಿಯ ಶ್ರೀಗಳ ಪಾದಗಳಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಭಕ್ತಿ ಪರಂಪರೆ ಶಿವರಾತ್ರೀಶ್ವರರ 1066ನೇ ಜಯಂತಿ ಮಹೋತ್ಸವ ಉದ್ಘಾಟನೆ ಮಾಡಲು ಆಗಮಿಸಿರ್ತಕ್ಕಂಥ ಈ ದೇಶದ ಹೆಮ್ಮೆಯ ಗೌರವಾನ್ವಿತ ಘನತವೆತ್ತ ರಾಷ್ಟ್ರಪತಿಗಳಾದಂಥ ಶ್ರೀಮತಿ ದ್ರೌಪದಿ ಮುರ್ಮುರವರಿಗೆ ಶ್ರೀಮಠದ ಪರವಾಗಿ, ಸದ್ಭಕ್ತರ ಪರವಾಗಿ, ಮಳವಳ್ಳಿ ಜನತೆಯ ಪರವಾಗಿ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತೇನೆ. ಈ ಸ್ಥಳ ಭಾರತಕ್ಕೆ ವಿದ್ಯುತ್ ಹಾಗೂ ಬೆಳಕನ್ನು ನೀಡಿದ ಸ್ಥಳವಾಗಿದೆ. ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ರಾಷ್ಟ್ರಪತಿಯವರವರು ಪ್ರಥಮ ಬಾರಿಗೆ ನಮ್ಮ ತಾಲೂಕಿಗೆ ಆಗಮಿಸಿರುವುದು ತಾಲೂಕಿನ ಜನತೆಗೆ ಅತ್ಯಂತ ಹರ್ಷದಾಯಕವಾಗಿದೆ. Honorable President of India, Srimati Draupadi Murmu ji,
I welcome you to this great occasion of Sutturu Shivaratriswara 1066th birth anniversary celebration. On behalf of Srimad and its devotees and the people of Malavalli Assembly Constituency and myself, I would like to mention one important thing. First hydel project in Asia is situated in this taluk, that is Shimsha and Shivana Samudra, in the year 1902, which generated electricity and gave light to India for the first time. It is closely seen with Gaganchukki waterfalls. ಹಾಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಗೌರವಾನ್ವಿತ ಗೌರವಾನ್ವಿತ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವುದಕ್ಕೆ ಶ್ರೀಮಠದ ಪರವಾಗಿ ಭಕ್ತವೃಂದದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಇಂದಿನ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಲು ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಎಚ್ ಡಿ ಕುಮಾರಸ್ವಾಮಿ ರವರು, ಸನ್ಮಾನ್ಯ ಕೇಂದ್ರ ಸಚಿವರು, ಇವರನ್ನು ಶ್ರೀಮಠದ ಪರವಾಗಿ ಭಕ್ತವೃಂದದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ಹಿರಿಯರು, ಕೃಷಿ ಸಚಿವರು ಆದಂಥ ಶ್ರೀ ಎನ್ ಚಲುವರಾಯಸ್ವಾಮಿರವರಿಗೆ ಶ್ರೀಮಠದ ಪರವಾಗಿ ಭಕ್ತವೃಂದದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದಿಂದ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ಆಗಮಿಸಿರುವ ಹರಗುರು ಚರಮೂರ್ತಿಗಳ ಚರಣಗಳಿಗೆ ನಮಿಸಿ ಎಲ್ಲ ಸದ್ಭಕ್ತರಿಗೆ ಹಾಗೂ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಅಧಿಕಾರಿಗಳಿಗೆ ಒಟ್ಟಾರೆಯಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣ ಸಲ್ಲಿಸಿ ಎಲ್ಲರಿಗೂ ನಮಿಸುತ್ತೇನೆ. ಧನ್ಯವಾದಗಳು. ಮೂವತ್ತಾರು ವರ್ಷಗಳ ಈ ಒಂದು ಜಯಂತ್ಯೋತ್ಸವ ಶಿವರಾತ್ರೀಶ್ವರ ಶಿವಯೋಗಿಗಳ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ
ಸುತ್ತೂರು ಕ್ಷೇತ್ರದ ಪರಮಪೂಜ್ಯ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ರೆಸ್ಪೆಕ್ಟೆಡ್ ಆನರಬಲ್ ಯರ್ ಎಕ್ಸಲೆನ್ಸಿ ದ್ರೌಪದಿ ಮುರ್ಮುಜಿ ಅವರೇ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಗವರ್ನರ್ ಸಾಹೇಬ್ ತಾವರ್ಚಂದ್ ಗೆಹ್ಲೋಟ್ಜಿ ಅವರೇ, ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚನ್ನಬಸವ ಅವರೇ, ಸ್ವಾಗತ ಭಾಷಣವನ್ನು ಮಾಡಿರ್ತಕ್ಕಂಥ ನರೇಂದ್ರ ಸ್ವಾಮಿ ಅವರೇ, ಚನ್ನಬಸವ ಸ್ವಾಮಿಗಳೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸುತ್ತೂರು ಮಠದ ಎಲ್ಲ ಭಕ್ತ ವೃಂದದ ನನ್ನ ತಂದೆ ತಾಯಂದ್ರೆ, ಯುವಕ ಸ್ನೇಹಿತರು, ಫಸ್ಟ್ ಆಫ್ ಆಲ್ my heartfelt thanks to the Her Excellency Madam Ji, because of several busy schedule, Madam Ji ultimately given time to participate in this religious program. We can't forget Madam ultimately agreed to come here. For that, my sincere and respectful thanks to the Madam. ಮಳವಳ್ಳಿಯ ಇತಿಹಾಸದ ಬಗ್ಗೆ ನಮ್ಮ ನರೇಂದ್ರ ಸ್ವಾಮಿ ಅವರು ಹೇಳಿದರು. ಏಷ್ಯಾ ಖಂಡದಲ್ಲೇ ಫಸ್ಟ್ ಪವರ್, ಹೈಡ್ರೋ ಪವರ್ was produced in this town, in this constituency. Our late Vishweshwarya and late Mysore Maharajas, their contribution to the country in Asia itself is the first power production. Not only power production, ಈ ಮಳವಳ್ಳಿಯಲ್ಲಿ ಹಲವಾರು ರೀತಿಯ ಪ್ರಾಕೃತಿಕ ಸಂಪತ್ತನ್ನು ನಾವೇ ನೋಡಿದ್ದೇವೆ. ಕಾವೇರಿಯ ಮಡಿಲಲ್ಲಿ ತಾವೆಲ್ಲರೂ ಇದ್ದೀರಿ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಪರಮ ಪೂಜ್ಯರು 1066ರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಳವಳ್ಳಿಯಲ್ಲಿ ಕಳೆದ ಬಾರಿ ನಾನು ಸುತ್ತೂರು ಮಠದ ಜಾತ್ರಾ ಮಹೋತ್ಸವಕ್ಕೆ ಹೋದಾಗ ಮನವಿ ಮಾಡಿದ್ದೆ. ಅದೇ ರೀತಿಯಲ್ಲಿ ಸ್ವಾಮೀಜಿಯವರೇನು ಒಪ್ಪಿಗೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಿಕ್ಕೆ. ಹಲವಾರು ಪಕ್ಷಗಳು, ಹಲವಾರು ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಅವರವರದೇ ಆದಂಥ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸುತ್ತೂರು ಕ್ಷೇತ್ರಕ್ಕೂ ನಮ್ಮ ಒಂದು ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಸುಮಾರು 1962ನೇ ಇಸ್ವಿಯಿಂದ ಅಂತಕ್ಕಂಥದ್ದು ಬಹಳ ಜನ ಗೊತ್ತಿದೆ. ದೇವೇಗೌಡರು ರಾಜಕೀಯಕ್ಕೆ ಬಂದಂಥ ದಿನದಿಂದ ವಿಶೇಷವಾಗಿ ಸುತ್ತೂರು ಕ್ಷೇತ್ರದ ಬಗ್ಗೆ, ಅದರಲ್ಲೂ ಹಿರಿಯ ಸ್ವಾಮೀಜಿಯವರೇನಿದ್ರು ಅವರ ಬಗ್ಗೆ ಅತ್ಯಂತ ಭಕ್ತಿ ಅಷ್ಟೆಲ್ಲ ಹಿರಿಯ ಸ್ವಾಮೀಜಿಯವರು ದೇವೇಗೌಡರ ಒಂದು ರಾಜಕೀಯ ಜೀವನಕ್ಕೆ ಪ್ರಾರಂಭಿಕ ಹಂತದಲ್ಲಿ ಅವರ ಆಶೀರ್ವಾದ ಏನಿದೆ, ನಮ್ಮ ತಂದೆ 100 ಬಾರಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಸುತ್ತೂರು ಮಠವನ್ನು ಮರಿಬಾರದು ಅಂತ. ನಾನು ಇವತ್ತು ಗೌರವಾನ್ವಿತ ರಾಷ್ಟ್ರದ ರಾಷ್ಟ್ರಪತಿಗಳು ಪ್ರಥಮ ಬಾರಿಗೆ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಬಹುಶಃ ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಹೊಸ ದಿಕ್ಸೂಚಿಯನ್ನು ತೇರಲಿಕ್ಕೆ ಅವರ ಪ್ರೆಸೆನ್ಸು ಇವತ್ತು ನಮಗೆ ಮುಂದಿನ ದಿನಗಳಲ್ಲಿ ದಾರಿದೀಪ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ವೇದಿಕೆ ಮುಖಾಂತರ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗೋದಿಲ್ಲ. ಪರಮ ಪೂಜ್ಯರ ಈ ಒಂದು ಕಾರ್ಯಕ್ರಮ ಮುಂದಿನ 3 ದಿನಗಳು ಇದೇ ಒಂದು ವೇದಿಕೆ ಮುಖಾಂತರ ಹಲವಾರು ನಾಯಕರುಗಳು ಏನು ಬರ್ತಾ ಇದ್ದಾರೆ, ಹಲವಾರು ಸಂದೇಶಗಳು. ಬಹುಶಃ
Suttur Kshetra, not only in Mysore district, entire country, the poor family students, this religious mud contributed in a big way, not only in India, several countries of abroad. Even in America, Swamiji's contribution is there. Not only America, Mauritius, Dubai, everywhere. Swamiji has given top priority to the poor family to get good education, good health. That is his contribution to the society. We cannot forget Swamiji's contribution to the society. ನಾನು ನಿಮ್ಮೆಲ್ಲರ ಪರವಾಗಿ ಪರಮ ಪೂಜ್ಯ ಸ್ವಾಮೀಜಿಯವರನ್ನ ಈ ಸಂದರ್ಭದಲ್ಲಿ ಈ ಒಂದು ಸಮಾಜದ ಏಳಿಗೆಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. Now I request Honorable Governor Shri Tawarchand George ji to address the gallery. आदि जगतगुरु श्री शिवरात्रीश्वर शिव योगी महास्वामी जी की 1066वीं जयंती के अवसर पर आयोजित समारोह में उपस्थित भारत की माननीय राष्ट्रपति श्रीमती द्रौपदी मुर्मू जी, परम पूज्य जगतगुरु श्री शिवरात्रि देशी केंद्र महास्वामी जी, भारत सरकार के माननीय केंद्रीय मंत्री श्री एच.डी. कुमारस्वामी जी, कर्नाटक सरकार के माननीय मंत्री एवं जिले के प्रभारी मंत्री श्री चलुवराज स्वामी जी, श्री देगुला मठ कनकपुरा के परम पूज्य श्री चन्न बसवा स्वामी जी, माननीय विधायक श्री पी.एम. नरेंद्र स्वामी जी, उपस्थित सभी गणमान्य अतिथिगण, मठ के समस्त पदाधिकारी और धर्म प्रेमी भाइयों बहनों और मीडिया के महानुभावों, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. आदि जगत गुरु श्री शिवरात्रीश्वर शिव योगी महास्वामी जी की 1066वीं जयंती के अवसर पर मैं मठ के संतों, आचार्यों और मठ की महान परंपरा और प्रयासों को नमन करता हूँ। आज इस समारोह में मुझे आप सभी के बीच आकर संत जनों के दर्शन करने, शुभाशीष और मंगल कामनाएं प्राप्त करने का सौभाग्य मिला। इसके लिए मैं आप सभी के प्रति आभार व्यक्त करता हूँ। मैं माननीय राष्ट्रपति जी का हृदय से स्वागत करता हूँ। आपका यहाँ आना आदि जगत गुरु श्री शिवरात्रीश्वर शिव योगी महास्वामी जी के प्रति श्रद्धांजलि के साथ साथ उस महान संत परंपरा के प्रति राष्ट्र का नमन है जिसने भारत की आत्मा को दिशा दी है। श्री सुत्तूर मठ धर्मपरायणता तथा सकारात्मक ऊर्जा की भूमि है एवं देश के प्रसिद्ध मठों में से एक है, जिसका 1000 से अधिक वर्ष पुराना इतिहास है। सामाजिक एवं धार्मिक प्रगति में इस मठ का महत्वपूर्ण योगदान है। आदि जगत गुरु श्री शिवरात्रीश्वर शिव योगी महास्वामी जी भारतीय संत परंपरा के ऐसे उज्जवल स्तंभ थे जिनका संपूर्ण जीवन तप, त्याग, करुणा और लोक कल्याण को समर्पित रहा है। मानव में मानवता का जागरण करना ही उनकी साधना का मूल उद्देश्य था। उन्होंने शिव योग परंपरा के माध्यम से आत्मबोध, अनुशासन और सेवा को सामाजिक जीवन का अभिन्न अंग बनाया। उनका जीवन दर्शन और आध्यात्मिक साधना सामाजिक समरसता और मानव कल्याण की व्यापक दृष्टि से प्रेरित था। उन्होंने जाति, वर्ग और संप्रदाय के संकीर्ण भेदभाव से
ऊपर उठकर समाज को एकता, समता और सद्भाव का संदेश दिया। आज के समय में पूज्य श्री योगी महास्वामी जी के विचार, उनका संदेश हमें स्मरण कराता है कि भाई उन्नति तभी सार्थक होती है जब वह आंतरिक शुद्धता, संयम और करुणा से प्रेरित हो। मठ के वर्तमान 24वें जगत गुरु श्री शिवरात्रि देशी केंद्र महास्वामी जी अपने गुरु परंपरा की दूरदर्शिता और सद्भावना, मठ की महान परंपरा और प्रयासों को बढ़ाते हुए मठ की सेवा भावना और ख्याति को वैश्विक आयामों तक पहुंचाने का काम कर रहे हैं। प्राचीन शास्त्रों के संबंध ज्ञान के प्रसार का कार्य हो या आधुनिक प्रौद्योगिकी से उत्पन्न आधुनिक शिक्षा देने का कार्य हो, सुत्तूर मठ देश और विदेश में अपने 350 से अधिक शैक्षिक और अन्य संस्थानों के माध्यम से श्रेष्ठ कार्य कर रहा है। भारतीय संस्कृति आदि अनंत है, जिसकी रक्षा अनादिकाल से हमारे साधु संत लगातार करते आ रहे हैं। साधु संतों, आचार्यों एवं मनुष्यों ने धर्म, संस्कृति और अध्यात्म की पताका को विश्व पटल पर फहराया है। हमारी संस्कृति सदैव विश्व बंधुत्व, विश्व कल्याण और विश्व शांति और क्षमता एवं समृद्धता की प्रेरणा देती है। आज विश्व के अनेक देश आध्यात्मिक और मानसिक कल्याण के लिए भारत की एक ओर देख रहे हैं। आदि जगत गुरु श्री शिवरात्रेश्वर शिव योगी महास्वामी जी को नमन करते हुए सर्वे भवन्तु सुखिनो, सर्वे सन्तु निरामया के आशीर्वाद की कामना करते हुए मैं मेरी वाणी को विराम देता हूँ। धन्यवाद। जय हिंद। श्री थावरचंद गहलोत जी, जगत गुरु श्री शिवरात्रि देशी केंद्र महास्वामी जी, Union Minister of Heavy Industry and Steel Shri H.D. Kumaraswamy ji. Perhaps you all know, today is birthday of Minister H.D. Kumaraswamy ji. So I wish him a happy birthday and compliments for health and prosperity. Minister for Agriculture and District in charge Government of Karnataka, Shri N. Chalugare Parya Swami ji, Chief Patron of Jayanti Celebrations Committee, Shri Chanawal Sabha Swami ji, members of Legislative Assembly of Malawali constituency, Shri B.M. Narendra Swami ji, distinguished guests, ladies and gentlemen, ಎಲ್ಲರಿಗೂ ನಮಸ್ಕಾರ. I extend my heartfelt greetings to all of you gathered here to celebrate the Jayanti of Adi Jagat Guru Shri Shivaratri Sir Shiv Yogi Mahaswami ji. Feel deeply blessed to participate in this historic occasion that honors the great saint. His life, vision and teachings continue to inspire and guide countless people after more than 1,000 years. Across the ages, saints have enlightened humanity through their wisdom and compassion. Their lives remind us that true greatness lies not in authority or wealth, but in sacrifice, service and spiritual strength. Among such greatest saints, Adi Jagat Guru Shri Shivaratri Sir Shiva Yogi Mahaswami ji shines as a beacon of light and inspiration. In the 10th century,
Jagadguru established the Jagadguru Sri Bir Singhasan Mahasansthan Math at Sutur. What began as a sacred spiritual center soon became a powerful force for social transformation. The Math emerged as a center of wisdom, nurturing generations with values of disciplines, devotion and compassion. The unbroken Guru lineage of Sutur is the living soul of this great tradition. It has preserved and strengthened the spiritual values passed down through generations. Adi Jagadguru Mahaswamiji exemplified intense spiritual discipline and deep inner wisdom. Jagadguru Dr. Sri Shivratri Rajendra Mahaswamiji carried his legacy forward through visionary and compassionate public service. I have been told that his contributions to religion, education, healthcare and culture are benefiting millions. Ladies and gentlemen, Karnataka is the sacred land of the great saints Basaveshwar, whose teachings continue to inspire humanity across generations. His profound message, Ayokabe Kailas, where his worship is not merely an expression but a way of life. I am happy to know that this philosophy finds its true reflection in the ideals and activities of the Sutur Math, where spiritual pursuit and social service go hand in hand. I am pleased to note that under the guidance and patronage of the Math, the JSS Mahavidya Pitha has emerged as one of the India's distinguished institutions dedicated to the advancement of education and social development. With several institutions across the world, it is engaged in shaping young minds, delivering healthcare, empowering women, uplifting rural communities, preserving culture and strengthening the foundation of an inclusive society. Sutur Math stands tall as one of the pillars of social development. Ladies and gentlemen, in an age of rapid change and uncertainty, spiritual guidance is essential for nurturing social harmony, ethical leadership, youth empowerment and inner resilience. As we move towards the vision of developed India by 2047, we need both the power of technology and the strength of values. A developed India requires the integration of modern education with moral wisdom, innovation with environmental responsibility, economic growth with social inclusion, and progress with compassion. The Government of India is working with this holistic vision. Institutions like Sutur Math can play a substantial role in this national endeavor. Our spiritual institutions remind us of the values that binds humanity together, the values of compassion, tolerance, mutual respect, and collective responsibility. These are not merely ideals of the past. They are essential foundations for a strong and harmonious modern world. The Government of India remains committed to building a future guided by inclusion, service, and human dignity. Our greatest strength lies in our youth, their energy, creativity, values, and character. The destiny of India will be shaped not only by their skills and knowledge, but by their integrity and sense of purpose. I urge institutions like Sutur Math to continue inspiring young minds, nurturing responsible citizens, and guiding the architect of tomorrow's India. The celebration of the Jayanti of Adi Jagadguru Sri Shivratri Shivayogi Mahaswamiji is a reaffirmation of our collective commitment to a life guided by dharma, compassion, service, and unity.
I pray that the divine grace of Shiv Yogi Swamiji continues to inspire this moth to uplift this region and to contribute in our national efforts for peace, prosperity and spiritual strength. Thank you. Jai Hind, Jai Bharat. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭಾಷಣದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇವು ಉದ್ಘಾಟನಾ ಕಾರ್ಯಕ್ರಮ ಮುಗಿತಿದ್ದಂಗೆ ಎಲ್ಲ ಜನಗಳು ತಮ್ಮ ತಮ್ಮ ಮನೆಗಳಿಗೆ ತೆರಳ್ತಾ ಇರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದಾರೆ. ಈಗ ಮಕ್ಕಳು, ವೃದ್ಧರು, ಹೆಚ್ಚಾಗಿ ರೈತರು, ವೃದ್ಧರು ಎಲ್ಲರೂ ಕೂಡ ಇಲ್ಲಿ, ಯುವಕರು ಎಲ್ಲರೂ ಕೂಡ ಹೆಚ್ಚಾಗಿ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಹೆಂಗಸರು, ಮಕ್ಕಳಿರಂತೆ ಎಲ್ಲರೂ ಕೂಡ ಭಾಗವಹಿಸಿದ್ದರು. ದ್ರೌಪದಿ ಮುರ್ಮು ಅವರ ಭಾಷಣ ಕೇಳಿಕೊಂಡು ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ತೆರಳ್ತಾ ದೃಶ್ಯವನ್ನು ತಾವು ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಶಿಸ್ತಿನಿಂದ ಯಾವುದೇ ರೀತಿಯ ನೂಕಲು ಇದ್ದಂಗೆ ಮನೆಗೆ ಹೋಗ್ತಿದ್ರೆ. ನೋಡಿ, ಯಾವ ರೀತಿ ಮಂಟಪದ ಇದೆ, ಇಲ್ಲಿ ಕಮಾನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಕಮಾನ ಮುಖಾಂತರ ಎಲ್ಲರೂ ಕೂಡ ಹೊರಗಡೆ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ಈಗ ನೋಡ್ತಾ ಇದ್ರ. ಎಲ್ಲರೂ ಶಾಂತ ಚಿತ್ತದಿಂದ, ಯಾವುದೇ ರೀತಿಯ ಆತರ ಪಡ್ದೇನೆ ಸಮಾಧಾನವಾಗಿ ಎಲ್ಲರೂ ಕೂಡ ಭಾಷಣ ಕೇಳ್ಕೊಂಡು ಶಿಸ್ತಿನಿಂದ ಮನೆಗೆ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ನಡುವೆ ಇರುತ್ತೆ. ನಮಸ್ಕಾರ. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಕಾರ್ಯಕ್ರಮ ಚೆನ್ನಾಗಿದೆ ಅನಿಸಿದ್ರೆ ಎಲ್ಲರೂ ಕೂಡ ಶೇರ್ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮಾಡ್ಕೊಡ್ತೀನಿ. ತಮ್ಮನಾದ ಆದಿತ್ಯ ಲೋಕೇಶ್, ಮೈಸೂರು. ನಮಸ್ಕಾರ.